ನಾಗಲಕ್ಷ್ಮಿ ಚೌಧರಿ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು. ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಆಕ್ಟಿವ್. ಹೆಣ್ಣು ಮಕ್ಕಳ ಅತ್ಯಾಚಾರದ ವಿರುದ್ಧ ಗಾಢ ಮೌನ. ದಂತ ವೈದ್ಯ ಆಗಿರುವ ಮಹಿಳಾ ಆಯೋಗ ಅಧ್ಯಕ್ಷೆ ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುವಲ್ಲಿ ಶಕ್ತರೇ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಟ್ರೂ ಲೈಫ್ ನ್ಯೂಸ್. ನಮ್ಮ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ವಿಚಾರ ಬಂದಾಗ ಹೆಣ್ಣು ಮಕ್ಕಳ ಗೌರವಕ್ಕೆ ಮತ್ತು ಹೆಣ್ಣು ಮಕ್ಕಳನ್ನು ಕಾಪಾಡಲಿಕ್ಕೆ ಪೊಲೀಸ್ ಸಿಬ್ಬಂದಿ ಯಾವ ರೀತಿ ಇದೆ, ಕೋರ್ಟ್ಗಳು ಯಾವ ರೀತಿ ಇದೆ, ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೊಂದು ಕರ್ನಾಟಕ ಮಹಿಳಾ ಆಯೋಗ ಅಂತ ಒಂದು ಆಯೋಗ ಸಹ ಇದೆ. ಹೆಣ್ಣು ಮಕ್ಕಳು ತಮಗಾಗುವಂಥ ಸಮಸ್ಯೆಗಳನ್ನು ಮತ್ತು ಬರುವಂಥ ಸಮಸ್ಯೆಗಳನ್ನು ಈ ಆಯೋಗದಲ್ಲಿ ದೂರು ಕೊಟ್ಟು ಬಗೆಹರಿಸ್ಕೊಳ್ಬೋದು. ಪ್ರಶ್ನೆ ಏನಪ್ಪ ಅಂತ ಅಂದರೆ, ಹೆಸರಿಗೆ ಆಯೋಗ ಇದೆ, ಬಟ್ ನಿಜವಾಗ್ಲೂ ಆಯೋಗದಲ್ಲಿ ಬೇಕಾದಂಥ ವಿಚಾರಗಳು ವ್ಯವಸ್ಥೆಗಳಿದೆಯಾ ಅಂತ ನೋಡೋದಾದರೆ ಪ್ರೆಸೆಂಟಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಅಧ್ಯಕ್ಷರಾದಂಥವರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು. ಪ್ರಶ್ನೆ ಏನಪ್ಪ ಅಂತಂದರೆ, ಈ ಆಯೋಗ 1996ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಸ್ವಂತ ಬಿಲ್ಡಿಂಗ್ ಇಲ್ಲ, ಆದರೂ ಕೂಡ KG ರೋಡ್ ಕಾವೇರಿ ಭವನ್ ಪಕ್ಕದಲ್ಲಿ 2ನೇ ಫ್ಲೋರಲ್ಲೋ 3ನೇ ಫ್ಲೋರಲ್ಲೋ ಕೆಲಸ ಮಾಡ್ತಾ ಇದ್ದಾರೆ. ಅದರ ಒಬ್ಬ ಮಾಜಿ ಅಧ್ಯಕ್ಷರು ನನ್ನ ಹತ್ರ ಹೇಳಿದ್ದೇನು ಅಂತಂದರೆ, ಅವರು ನನ್ನ ಸ್ನೇಹಿತರು, ಮಾಜಿ ಅಧ್ಯಕ್ಷರು, ಅವರು ಕೂಡ 5 ವರ್ಷ ಅಲ್ಲಿ ಚೇರ್ಮನ್ ಆಗಿದ್ದರು. ಜಗದೀಶ್ ಅವರೇ, ಆ ಬೇರೆ ಕಡೆ ನೀರು ನೋಡೋದಲ್ಲ, ನಮ್ಮ ಆಯೋಗಕ್ಕೆ ಬರುವಂಥ ವಾಟರ್ ಟ್ಯಾಂಕ್ ಇದೆಯಲ್ಲ, ಮೇಲೆ ಮಹಿಳಾ ಆಯೋಗದ ವಾಟರ್ ಟ್ಯಾಂಕ್ ಇದೆಯಲ್ಲ, ಅಲ್ಲಿ 100 ಇಲಿಗಳು ವಾಸ ಮಾಡ್ತವೆ. ಆ ಟ್ಯಾಂಕಲ್ಲಿ 10 ಇಲಿಗಳು ಬಿದ್ದು ಸತ್ತೋಗಿದೆ. ಅದನ್ನು ಕ್ಲೀನ್ ಕೂಡ ಮಾಡಿಸಿಲ್ಲ. ಅದೇ ನೀರನ್ನು ನಾವೆಲ್ಲ ಬಳಸ್ತಾ ಇದ್ವಿ. ಅಷ್ಟರ ಮಟ್ಟಿಗೆ ಒಂದು ಕೆಟ್ಟ ವ್ಯವಸ್ಥೆ ಆಯೋಗದಲ್ಲೇ ಇದೆ. ಈಗ ನಾವು ಬೇರೆ ಹೆಣ್ಮಕ್ಳಿಗೆ ಹಾಸ್ಟೆಲಲ್ಲಿ ನೀರು ಬರ್ತಾ ಇಲ್ಲ ಅಂತ ಹೇಳೋದಲ್ಲ, ನಮ್ಮ ಆಯೋಗದಲ್ಲೇ ಕೊಳಕ ನೀರನ್ನು ನಾವೇ ಕುಡಿತಾ ಇದ್ದೀವಿ. ಅದನ್ನು ಕ್ಲೀನ್ ಮಾಡಿಸೋಕ್ಕೆ ನಾನು ಪ್ರಯತ್ನ ಪಟ್ಟೆ. ಅಲ್ಲಿ ಆಯೋಗದಲ್ಲೇ 106 ಸಮಸ್ಯೆಗಳಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಆ ಒಂದು ಮಾಜಿ ಫಾರ್ಮರ್ ಚೇರ್ಪರ್ಸನ್ ಆಫ್ ಮಹಿಳಾ ಆಯೋಗ ಹುಟ್ಟಾಕಿದ್ರು. ನೋಡೋಕೆ ಹೋದರೆ ನಾವು ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ವಿಚಾರಕ್ಕೆ ಬಂದರೆ, ಕಳೆದ 2.5 ವರ್ಷದಿಂದ ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರಂಥ ನಾಗಲಕ್ಷ್ಮಿ ಚೌಧರಿ ಅವರು ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ, ರೀಲ್ಸಲ್ಲಿ ಅವರ ವಿಚಾರಗಳನ್ನು ನಾವೆಲ್ಲ ಕೇಳ್ತಾ ಇರ್ತೀವಿ. ಬಟ್ ಇನ್ ರಿಯಾಲಿಟಿ ಅವರ ವಿಚಾರಕ್ಕೆ ನಾವು ಪ್ರಶ್ನೆ ಮಾಡೋದಾಯಿತು ಅಂತಂದರೆ, ಧರ್ಮಸ್ಥಳದ ವಿಚಾರದಲ್ಲಿ ನಾನು ನನ್ನ ಆ್ಯಸ್ ಎ ಅಡ್ವೊಕೇಟ್ KN ಜಗದೀಶ್ ಕುಮಾರ್ ನಾವು ವಿಚಾರ ರೇಸ್ ಮಾಡಿದ ಮೇಲೆ SIT ರಚನೆ ಮಾಡಲಿಕ್ಕೆ ಅವರೂ ಸಹ ಪತ್ರವನ್ನು ಬರೆದರು. ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಅವರು ಪತ್ರ ಒಂದು ಬರೆಯೋದು ಬಿಟ್ಟರೆ ಕಳೆದ 4 ತಿಂಗಳಿಂದ ತನಿಖೆ ನಡ್ತಾ ಇದೆ. ಒಮ್ಮೆಯಾದರೂ ಕೂಡ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ತಮ್ಮ ಜವಾಬ್ದಾರಿಯುತವಾಗಿ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಏನು ನಡೀತಾ ಇದೆ, ಯಾವ ತನಿಖೆ ನಡೀತಾ ಇದೆ, ಯಾವ ದಿಕ್ಕಿನಲ್ಲಿ ತನಿಖೆ ನಡೀತಾ ಇದೆ, ಒಂದು ಫ್ಯಾಕ್ಚುಯಲ್ ರಿಪೋರ್ಟನ್ನು ಆಯೋಗ ತೆಗೆದುಕೊಳ್ಬೇಕಾಗಿತ್ತು. ಅದು ಅವರ ಜವಾಬ್ದಾರಿ ಕೂಡ ಆಗಿ, ಬಟ್ ಆದರೆ ಇಲ್ಲಿವರೆಗೂ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಕಲ್ಲಿ, ರೀಲ್ಸಲ್ಲಿ ನಾವು ಅವರನ್ನು ನೋಡ್ತೀವಿ. ಯಾವುದೇ ಕಾರಣಕ್ಕೂ ಅವರು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಒಂದು ಫ್ಯಾಕ್ಚುಯಲ್ ರಿಪೋರ್ಟನ್ನು ತೆಗೆದುಕೊಳ್ಳುವಂಥ ಒಂದು ಕಾರ್ಯಕ್ಕೆ ಕಾಲಿಡಲೇ ಇಲ್ಲ. ಅಲ್ಲೇನೋ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ, ಐ ಥಿಂಕ್ ಅಧ್ಯಕ್ಷರು ಬ್ಯುಸಿ ಅಂದ್ಕೊಳ್ಬೋದು, ನೋ ಪ್ರಾಬ್ಲಮ್. ಕರ್ನಾಟಕದಲ್ಲಿ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರೇ, ಕರ್ನಾಟಕದಲ್ಲಿ ಈ ವರ್ಷ 2025ರಲ್ಲಿ ತಾವು ಪ್ರಶ್ನೆ ಮಾಡ್ತಾ ಇರ್ತೀರ, ನಾವು ನೋಡ್ತಾ ಇರ್ತೀವಿ. 2025ರಲ್ಲಿ 700 ರೇಪ್ ಕೇಸ್ಗಳು ಕರ್ನಾಟಕದ ಆದ್ಯಂತ ದಾಖಲಾಗಿದೆ. ಅಧ್ಯಕ್ಷರೇ, ನಿಮ್ಮ ಗಮನಕ್ಕೆ ಇದು ಇದೆಯಾ? ಇದ್ದರೆ 700 ರೇಪ್ ಆಗಿದ್ದ ಮೇಲೆ ಕರ್ನಾಟಕ ಮಹಿಳಾ ಆಯೋಗ ಇದ್ದು ಯಾವ ರೀತಿ ಇದನ್ನು ತಡಿಲಿಕ್ಕೆ ಕಾರ್ಯಕ್ರಮಗಳನ್ನು, ಮೀಟಿಂಗ್ಗಳನ್ನು ತಾವು ಮಾಡಿದ್ದೀರಾ ಅನ್ನೋ ಪ್ರಶ್ನೆಗೆ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ಒಂದು ಲೆಕ್ಕಾಚಾರ ನೀವು ಕೊಡಬೇಕು, ಅದನ್ನು ನಾವು ಕೇಳ್ತಾ ಇದ್ದೀವಿ ಅಂತ ಹೇಳುತ್ತಾ, 700 ರೇಪ್ ಆಗಿದೆ. ಒಂದು DGP ಜೊತೆ ಸಂಬಂಧಪಟ್ಟಂಥ SP-ಗಳನ್ನು ಕರೆದು, ಆಮೇಲೆ ಪೊಲೀಸ್ ಇಲಾಖೆ ಅವ್ರದ್ದೊಂದಷ್ಟು ಸಮಸ್ಯೆಗಳಿದೆ. ಏನು ಸಮಸ್ಯೆ ಅಂತಂದರೆ, ಪೊಲೀಸ್ ಇಲಾಖೆ 17,000 ಶಾರ್ಟೇಜಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು ಕೂಡ
ಒಂದು ಬೇಜಾರಿನ ಸಂಗತಿ. 17,000 ಶಾರ್ಟೇಜಲ್ಲಿ ಕೆಲಸ ಮಾಡ್ತಾ ಇರುವಂಥ ಪೊಲೀಸ್ ಇಲಾಖೆ ಕರ್ನಾಟಕದಾದ್ಯಂತ ಡ್ರಗ್ಗಳು ಜಾಸ್ತಿಯಾಗಿ, ನಶೆ ಜಾಸ್ತಿಯಾಗಿ, ಇವತ್ತಿನ ಪುಡಾರಿ ಹುಡುಗರು ಹೋದ ವರ್ಷ 2024ರಲ್ಲಿ 4,000 ಪೋಸ್ಕೋ ಕೇಸ್ ಆಗಿದೆ. ಸುಮಾರು 600 ರೇಪ್ಗಳು ಕರ್ನಾಟಕದಲ್ಲಿ ದಾಖಲಾಗಿದೆ. 2025 ಇಲ್ಲಿವರೆಗೆ ಸುಮಾರು 700 ರೇಪ್ ಕೇಸ್ ಕರ್ನಾಟಕದಾದ್ಯಂತ ದಾಖಲಾಗಿದೆ. ಬೆಂಗಳೂರಲ್ಲಿ ಸುಮಾರು 180 ಅತ್ಯಾಚಾರದ ಪ್ರಕರಣಗಳು ಬೆಂಗಳೂರು ಒಂದರಲ್ಲೇ ದಾಖಲಾಗಿದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು, ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಯಾವ ಕಾರ್ಯಕ್ರಮ, ಈ ಒಂದು ಅತ್ಯಾಚಾರಗಳನ್ನು ತಡೆಯಲು ತಾವು ಪ್ರಯತ್ನ ಬಿದ್ದಿರಿ. ಕರ್ನಾಟಕ ಇವತ್ತು ಡಿಸೆಂಬರ್ ಅಂತ್ಯಕ್ಕೆ ಬಂದು ನಾವು ನಿಂತಿದ್ದೇವೆ. ಈ ವರ್ಷದ ಅಂತ್ಯದಲ್ಲಿ ಅಧ್ಯಕ್ಷರು ಕರ್ನಾಟಕಕ್ಕೆ ತಿಳಿಸಬೇಕು, ತಾವು ಅತ್ಯಾಚಾರಗಳನ್ನು ತಡೆಗಟ್ಟಲು, ಯಾಕಂದ್ರೆ ಮೋಸ್ಟ್ ಆಫ್ ದ ಅತ್ಯಾಚಾರಗಳು ನಡೀತಾ ಇರೋದು ಡ್ರಗ್ ಸೇವನೆಯಿಂದ. ಆ ಡ್ರಗ್ ಅನ್ನ ಸರಬರಾಜು ಮಾಡ್ತಾ ಇರೋರು ಡ್ರಗ್ ಮಾಫಿಯಾಗಳು, ಅವರಿಗೆ ಸಪೋರ್ಟ್ ಮಾಡ್ತಾ ಇರೋರು ಭ್ರಷ್ಟ ಪೊಲೀಸ್ ಅಧಿಕಾರಿಗಳು. ಈ ಡ್ರಗ್ ಅನ್ನ ಸೇವಿಸಿಕೊಂಡಂತ ಇವತ್ತಿನ ಕೆಲ ಪುಡಾರಿ ಹುಡುಗರು ಅತ್ಯಾಚಾರವನ್ನ ಒಂದು ಕ್ರೈಮ್ಗೆ ಕೈ ಹಾಕಿ 700 ಅತ್ಯಾಚಾರ ಪ್ರಕರಣಗಳು ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ. ನಿಜವಾಗಲೂ ಇದೊಂದು ಶಾಕಿಂಗ್ ನ್ಯೂಸ್. ಒಂದು ಕಡೆ 700 ಅತ್ಯಾಚಾರ ಆಗಿರುವಂಥ ಕರ್ನಾಟಕದಲ್ಲಿ ಧರ್ಮಸ್ಥಳದ ಅತ್ಯುನ್ನತ ಸೆನ್ಸಿಟಿವ್ ಕೇಸ್ ಆದಂಥ ರೇಪ್ ಆ್ಯಂಡ್ ಮರ್ಡರ್ ಆ್ಯಂಡ್ ಬರಿಂಗ್ ಕೇಸಲ್ಲಿ ಅಧ್ಯಕ್ಷರು ಧರ್ಮಸ್ಥಳಕ್ಕೆ ಭೇಟಿ ಕೊಡಲಿಲ್ಲ. ಪ್ರಶ್ನೆ ಏನಪ್ಪ ಅಂತಂದರೆ, ಮಹಿಳಾ ಅಧ್ಯಕ್ಷರು ಅಷ್ಟು ಬ್ಯುಸಿನಾ? ಆಮೇಲೆ ನಿಜವಾಗ್ಲೂ ನಿಮ್ಮನ್ನು ಅಲ್ಲಿ ಅಪಾಯಿಂಟ್ ಮಾಡಿರೋದು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಾಗಿರ್ಬೋದು, ಸಣ್ಣ ಮಟ್ಟದಲ್ಲಾಗಿರ್ಬೋದು, ಅಧ್ಯಕ್ಷರ ಗಮನಕ್ಕೆ ಬಂದರೆ, ಅದು ಸಮಾಜದ ಗಮನಕ್ಕೆ ಬಂದರೆ ತಾವು ಭೇಟಿ ಮಾಡಿ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೆಣ್ಣು ಮಕ್ಕಳ ರಕ್ಷಣೆ ಪರವಾಗಿ ಆದೇಶಗಳನ್ನು ಕೊಡಬೇಕಾದ್ದು ಅಧ್ಯಕ್ಷರ ಕೆಲಸ. ಧರ್ಮಸ್ಥಳಕ್ಕೆ ಭೇಟಿ ಕೊಡದ ಮಹಿಳಾ ಆಯೋಗದ ಅಧ್ಯಕ್ಷರು. ಪ್ರಶ್ನೆ ಅಲ್ಲಿಗೆ ನಿಲ್ಲಲ್ಲ. ಐ ಥಿಂಕ್ ಮೂಡುಬಿದಿರೆಯ ಆಳ್ವಾಸ್ ಕಾಲೇಜಿನಲ್ಲಿ ಕಳೆದ ಸುಮಾರು 8-10 ವರ್ಷಗಳಿಂದ ಸುಮಾರು ಹೆಣ್ಣು ಮಕ್ಕಳಲ್ಲಿ ಸೂಸೈಡ್ ಮಾಡ್ಕೊಂಡು ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ. ಇಟ್ ಈಸ್ ನಾಟ್ 1-2 ಅಂತೂ ಅಲ್ಲ. ಆಳ್ವಾ ಕಾಲೇಜಿನಲ್ಲಿ ಸುಮಾರು ರೇಪ್ ಕೇಸ್ಗಳು ಅಥವಾ ಸೂಸೈಡ್, ಹೆಣ್ಣು ಮಕ್ಕಳ ಅತ್ಯಾಚಾರದ ಕೇಸುಗಳು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರೆ, ದಾಖಲಾಗಿದೆ. 2017ರಲ್ಲಿ ಕಾವ್ಯ ಅನ್ನೋ ಹೆಣ್ಣು ಮಗಳು ಸೂಸೈಡ್ ಮಾಡ್ಕೊಳ್ತಾಳೆ. ತದನಂತರ 2018ರಲ್ಲಿ ರಚನಾ ಅನ್ನೋ ಹೆಣ್ಣುಮಗಳು ಸೂಸೈಡ್ ಮಾಡ್ಕೊಳ್ತಾಳೆ. 2018ರಲ್ಲಿ ವಿನುತಾ ಅನ್ನೋ ಹೆಣ್ಮಗಳಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ. 2025ರಲ್ಲಿ ಇದೇ ಮೂಡುಬಿದಿರೆಯ ಆಳ್ವಾ ಕಾಲೇಜಿನಲ್ಲಿ ಇಬ್ಬರು ಉಪನ್ಯಾಸಕರು, ಟೀಚಿಂಗ್ ಪ್ರೊಫೆಸರ್ಸು ಜೊತೆಯಲ್ಲಿ ಒಬ್ಬ ಪುಡಾರಿ ಸೇರಿ ಒಬ್ಬ ಹೆಣ್ಣು ಮಗಳನ್ನು ಸತತವಾಗಿ ಗ್ಯಾಂಗ್ ರೇಪ್ ಮಾಡುತ್ತಾ ಕಳೆದ 1 ವರ್ಷದಿಂದ ಬ್ಲ್ಯಾಕ್ ಮೇಲ್ ಮಾಡಿದಂಥ ಪ್ರಕರಣ ಬೆಂಗಳೂರಿಗೆ ಬಂದು FIR ಆಯಿತು. ಆಮೇಲೆ ಮೂಡುಬಿದಿರೆಯ ಆಳ್ವಾ ಕಾಲೇಜಿನ ಕರ್ಮಕಾಂಡವನ್ನು MLC ಉಗ್ರಪ್ಪನವರ ರಿಪೋರ್ಟಲ್ಲೂ ಸಹ ಹೆಣ್ಣು ಮಕ್ಕಳ ರಕ್ಷಣೆ ಹಾಗೂ ಅವರ ಹೆಣ್ಣು ಮಕ್ಕಳ ಮತ್ತು ಮಕ್ಕಳ ರಕ್ಷಣೆಯ ಒಂದು ಕಮಿಟಿ ಏನಿದೆ, ಆ ಕಮಿಟಿಗೆ 2017ರಲ್ಲಿ MLC ಉಗ್ರಪ್ಪನವರು ಸರ್ಕಾರಕ್ಕೆ ಒಂದು ರಿಪೋರ್ಟನ್ನು ಕೊಡ್ತಾರೆ. ಆ ರಿಪೋರ್ಟಲ್ಲೂ ಕೂಡ ಮೂಡುಬಿದಿರೆಯ ಆಳ್ವಾ ಕಾಲೇಜಿನ ಕರ್ಮಕಾಂಡವನ್ನು ದಾಖಲಿಸಿರುವ ಅಂದಿನ ಅಧ್ಯಕ್ಷರು, ಅಂದರೆ ಒಂದು ಸ್ಟಡಿ ಕಮಿಟಿ ಮಾಡ್ತಾರೆ. ಆ ಸ್ಟಡಿ ಕಮಿಟಿಗೆ ಅಧ್ಯಕ್ಷರಾದಂಥವರು ಉಗ್ರಪ್ಪನವರು ಆಳ್ವಾ ಕಾಲೇಜಿನ ಕರ್ಮಕಾಂಡವನ್ನು ರಿಜಿಸ್ಟರ್ ಮಾಡಿದ್ದಾರೆ. ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮ ಈ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಈ ಒಂದು ಪೊಸಿಷನ್ನ ತಗೊಂಡು ಸುಮಾರು 2.5 ವರ್ಷಗಳಾಗಿದೆ. ಧರ್ಮಸ್ಥಳಕ್ಕೆ ಭೇಟಿ ಕೊಡಲ್ಲ. ಆಳ್ವಾ ಕಾಲೇಜು ಕರ್ಮಕಾಂಡ ಕಳೆದ 7-8 ವರ್ಷದಿಂದ ಇದೆ, ಧರ್ಮಸ್ಥಳಕ್ಕೆ ಭೇಟಿ ಕೊಡಲ್ಲ. 700 ರೇಪುಗಳು ಕರ್ನಾಟಕದಾದ್ಯಂತ ರಿಜಿಸ್ಟರ್ ಆಗಿದೆ. ಕರ್ನಾಟಕದ DGP ಅವ್ರನ್ನ ಮೀಟಿಂಗ್ ಕರಿಬೇಕಾಗಿತ್ತು, ಸಂಬಂಧಪಟ್ಟಂಥ SP ಮೀಟಿಂಗ್ ಕರಿಬೇಕಾಗಿತ್ತು, ಬೆಂಗಳೂರಲ್ಲಿ ಸೀಮಂತ್ ಕುಮಾರ್ ಸಿಂಗ್ ಅವ್ರನ್ನ ಮೀಟಿಂಗ್ನ ಕರೀಲೇಬೇಕಾಗಿತ್ತು.
ಹೆಣ್ಣು ಮಕ್ಕಳ ವಿರುದ್ಧ ನಡೀತಾ ಇರುವಂಥ ಈ ಒಂದು 700 ರೇಪ್ ಪ್ರಕರಣಗಳೇನಿದೆ, ಇದಕ್ಕೆ ಲೆಕ್ಕಾಚಾರ ಪೊಲೀಸ್ ಇಲಾಖೆಯಿಂದ ತಗೊಳ್ಬೇಕಾಗಿತ್ತು. ಇದನ್ನು ನಿಲ್ಲಿಸಬೇಕಾದಂಥ ಕಾರ್ಯಕ್ರಮಕ್ಕೆ ಮಹಿಳಾ ಆಯೋಗ ತನ್ನನ್ನು ಸಜ್ಜುಗೊಳಿಸಬೇಕಾಗಿತ್ತು, ಕಾರ್ಯಕ್ರಮ ಮಾಡಬೇಕಾಗಿತ್ತು. ಬಟ್ ಇದ್ಯಾವುದೇ ರೀತಿಯ ಕಾರ್ಯಕ್ರಮಗಳು ನಾವುಗಳು ನೋಡ್ತಾ ಇಲ್ಲ. ಆಮೇಲೆ ಇನ್ನೊಂದು ಐ ಥಿಂಕ್ ಶಾಕಿಂಗ್ ನ್ಯೂಸ್ ಏನು ಅಂತಂದರೆ, ಈ ಮಹಿಳಾ ಆಯೋಗ ಬಂದಿದ್ದು 1996ರಲ್ಲಿ. ಇಲ್ಲಿವರೆಗೆ ಈ ಮಹಿಳಾ ಆಯೋಗಕ್ಕೆ ಒಂದು ಪರ್ಮನೆಂಟ್ ಸ್ಟಾಫ್ಗಳನ್ನು, ಸರ್ಕಾರಿ ಸ್ಟಾಫ್ಗಳು ಕೂಡ ಇದುವರೆಗೂ ಅಪಾಯಿಂಟ್ ಆಗಿಲ್ಲ. ಕರ್ನಾಟಕ ಮಹಿಳಾ ಆಯೋಗ ವಿತೌಟ್ ಪರ್ಮನೆಂಟ್ ಸ್ಟಾಫ್, ಗೌರ್ಮೆಂಟ್ ಸ್ಟಾಫ್ ಕೆಲಸ ಮಾಡ್ತಾ ಇದೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನೀವು ನಿಜವಾಗ್ಲೂ ಇದೊಂದು ಶಾಕಿಂಗ್ ನ್ಯೂಸ್ ಅಂತ ನಿಮಗೆ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀವಿ. ಇಲ್ಲಿವರೆಗೆ 1996ರಿಂದ ಇಲ್ಲಿವರೆಗೆ 2025ರವರೆಗೂ ಆಲ್ಮೋಸ್ಟ್ 30 ಇಯರ್ಸು ಕರ್ನಾಟಕ ಮಹಿಳಾ ಆಯೋಗ ಅಸ್ತಿತ್ವಕ್ಕೆ ಬಂದು ಒಂದು ಸ್ವಂತ ಸ್ಟಾಫ್ ಇಲ್ಲ, ಒಂದು ಸ್ವಂತ ಗೌರ್ಮೆಂಟ್ ಸ್ಟಾಫ್ ಇಲ್ಲ. ಪ್ರತಿ ಟೈಮು ಅಧ್ಯಕ್ಷರ ಅಪಾಯಿಂಟ್ ಆದಾಗ ಅಲ್ಲಿನ ಸಿಬ್ಬಂದಿಯನ್ನು ಔಟ್ಸೋರ್ಸ್ ಮಾಡಿ, ಅಂದರೆ ಗುತ್ತಿಗೆ ಆಧಾರದ ಮೇಲೆ ಅವ್ರನ್ನ ಕರ್ಕೊಂಬಂದು ಕೆಲಸ ಮಾಡುವಂಥ ಕೆಲಸವನ್ನು ಇಲ್ಲಿವರೆಗೂ ಕಳೆದ 30 ವರ್ಷದಲ್ಲಿ ಗೆದ್ದು ಬಂದಂಥ ಸರ್ಕಾರಗಳು ಹೆಣ್ಣು ಮಕ್ಕಳ ಐ ಥಿಂಕ್ ಅವರ ಅಧಿಕಾರಕ್ಕೆ ಸಮಾನತೆಯನ್ನು ಕೋರುವಂಥ ಸರ್ಕಾರಗಳು, ರಾಜಕೀಯ ನಾಯಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಇಲ್ಲಿವರೆಗೆ ಇಫ್ ಐ ಆಮ್ ನಾಟ್ ರಾಂಗ್ ಈ ವಿಚಾರವನ್ನು ಹಂಚಿಕೊಂಡಿದ್ದು ಸಹ ಮಾಜಿ ಫಾರ್ಮರ್ ಮಹಿಳಾ ಆಯೋಗದ ಅಧ್ಯಕ್ಷರು. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಗೆದ್ದು ಬಂದಂಥ ಸರ್ಕಾರಗಳು ಕಾಟಾಚಾರಕ್ಕೆ ಮಹಿಳಾ ಆಯೋಗವನ್ನು ನಡೆಸ್ತಾ ಇದ್ದೀರಾ. ಎರಡನೇದಾಗಿ, ಇಲ್ಲಿವರೆಗೆ ಅಧ್ಯಕ್ಷರಾಗಿ ಅಪಾಯಿಂಟ್ ಆದಂಥ ಎಲ್ಲರೂ ಕೂಡ ಐ ಥಿಂಕ್ LLB ಪದವೀಧರರು ಅಥವಾ ಕಾನೂನಿನ ಜ್ಞಾನ ಉಳ್ಳವರು, ಕಾನೂನಿನ ಬಗ್ಗೆ ನಾಲೆಜ್ ಇದ್ದಂಥವರು, ಮತ್ತು ಒಂದು ಸೋಷಿಯಲ್ ಕಮಿಟ್ಮೆಂಟ್ ಇದ್ದಂಥ ವ್ಯಕ್ತಿಗಳು. ನಮಗೇನು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಸೋಷಿಯಲ್ ಕಮಿಟ್ಮೆಂಟ್ ಬಗ್ಗೆ ನಮಗೇನೂ ಪ್ರಶ್ನೆ ಇಲ್ಲ. ಅವರನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ನೋಡ್ತಾ ಇರ್ತೀವಿ. ಪ್ರಶ್ನೆ ಏನಪ್ಪ ಅಂತಂದರೆ, ಒಬ್ಬ ಡೆಂಟಿಸ್ಟ್ ಡಾಕ್ಟರ್, ಇಫ್ ಐ ಆಮ್ ನಾಟ್ ರಾಂಗ್, ತುಮಕೂರಿನ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಲ್ಲಿ ಅವರು ಡೆಂಟಿಸ್ಟ್ ಮಾಡಿದ್ದು ಅಂತ ನಾನು ಅಲ್ಲಿ ನೋಡ್ಪಟ್ಟೆ. ಒಬ್ಬ ಡೆಂಟಿಸ್ಟ್ ಡಾಕ್ಟರ್ ಅಂದರೆ ಆ ಆಯೋಗಕ್ಕೆ ಬೇಕಾಗಿರುವುದು ಕಾನೂನು ಪಂಡಿತರೇ ಹೊರತು ಡೆಂಟಿಸ್ಟ್ ಡಾಕ್ಟರ್ನ ಈ ಸಿದ್ದರಾಮಯ್ಯ ಸರ್ಕಾರವರು ಅಪಾಯಿಂಟ್ ಮಾಡಿದ್ದಾರೆ. ನಮಗೆ ಪ್ರಶ್ನೆ ಏನಪ್ಪ ಅಂತಂದರೆ, ಮಹಿಳಾ ಆಯೋಗದ ಇತಿಹಾಸವನ್ನು ಒಮ್ಮೆ ನೋಡಿದ್ರೆ, ಅಧ್ಯಕ್ಷರುಗಳು ಆಗಿರುವಂಥ ಅಧ್ಯಕ್ಷರುಗಳು ನೋಡಿದ್ರೆ ಅದೇ ಒಂದು ಪ್ರೆಸಿಡೆಂಟ್ ಆಗಿದೆ, ಅದೇ ಒಂದು ಉದಾಹರಣೆ ಆಗಿದೆ. ಅಲ್ಲಿ ನೇಮಕ ಆದಂಥ ಎಲ್ಲರೂ ಸಹ ಕಾನೂನಿನ ಪ್ರವೀಣರಾಗಿದ್ದರು. ಇಲ್ಲಿವರೆಗೆ ಮಹಿಳಾ ಆಯೋಗಕ್ಕೆ ಯಾರನ್ನೂ ಡೆಂಟಿಸ್ಟ್ ಡಾಕ್ಟರ್ನ ನೇಮಕ ಮಾಡಬಾರ್ದು ಅಂತ ನಾವೆಲ್ಲೂ ಹೇಳಲ್ಲ. ಪ್ರಶ್ನೆ ಏನಪ್ಪ ಅಂತಂದರೆ, ಹೆಣ್ಣು ಮಕ್ಕಳು ಬರೋದು ಅವರ ಸಮಸ್ಯೆಗಳನ್ನು ಹುಡ್ಕೊಂಡು, ಈಗ ಅವ್ರಿಗೇನಾದರೂ ಮೆಡಿಕಲ್ ಸಮಸ್ಯೆ ಇದ್ದರೆ ಐ ಥಿಂಕ್ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಡಾಕ್ಟರ್ ಇರ್ತಾರೆ. ಬಟ್ ಮಹಿಳಾ ಆಯೋಗಕ್ಕೆ ಬರೋದು ಅವ್ರಗಳಿಗೆ ಸಮಸ್ಯೆ ಇದ್ದಾಗ, ಕಾನೂನಿನ ನೆರವು ಬೇಕಾದಾಗ ಅಲ್ಲಿ ಬರ್ತಾರೆ. ಒಬ್ಬ ಅಧ್ಯಕ್ಷರು ಕಾನೂನಿನ ಪಂಡಿತರಾಗಿದ್ದು LLB ಗ್ರಾಜ್ಯುಯೇಟು ಅಥವಾ ಮಾಸ್ಟರ್ ಗ್ರಾಜ್ಯುಯೇಟು ಅಥವಾ ಡಾಕ್ಟರೇಟೋ ಇದ್ದಾಗ ಖಂಡಿತವಾಗಿ ಆಯೋಗಕ್ಕೆ ಹೆಚ್ಚಿನ ಉಪಯೋಗ ಬರುತ್ತೆ. ಒಬ್ಬ ಡಾಕ್ಟರ್ ಡೆಂಟಿಸ್ಟನ್ನು ಅಪಾಯಿಂಟ್ ಮಾಡಿರೋದು ಕೂಡ ಈ ಒಂದು ಆಯೋಗದ ಇತಿಹಾಸದಲ್ಲೇ ಹೊಸತು ಅಂತ ಹೇಳುತ್ತಾ, ಈ ಒಂದು ಆಯೋಗವನ್ನು ಗೆದ್ದು ಬಂದಂಥ ಎಲ್ಲ ಸರ್ಕಾರಗಳು ಕಾಟಾಚಾರಕ್ಕೆ ಮೇಂಟೈನ್ ಮಾಡ್ಕೊತಾ ಬರ್ತಾ ಇದೆ. ತಮಗೆ ಬೇಕಾದವರನ್ನು ಅಧ್ಯಕ್ಷರನ್ನು ಅಪಾಯಿಂಟ್ ಮಾಡಿ ಆಯ್ತಾ, ಹೆಸರಿಗೆ ಮಾತ್ರ ಈ ಒಂದು ಆಯೋಗ, ಮಹಿಳಾ ಆಯೋಗ, ಕರ್ನಾಟಕ ಮಹಿಳಾ ಆಯೋಗ ಜೀವಂತವಾಗಿದೆ ಅಂತ ತೋರಿಸ್ತಾ ಇದ್ದಾರೆ. ಅಲ್ಲಿ ನಮಗೆ 3ನೇ ಫ್ಲೋರಲ್ಲೋ 4ನೇ ಫ್ಲೋರಲ್ಲೋ KG ರೋಡಲ್ಲಿ ಇದೆ. ನನಗೆ ಹುಡುಕ್ಲಿಕ್ಕೆ 1 hour ಬೇಕಾಯಿತು. ಆ ಮಹಿಳಾ ಆಯೋಗಕ್ಕೆ ಒಂದು ಸಣ್ಣ ಬೋರ್ಡ್ ಹಾಕಿದ್ದಾರೆ. 3ನೇ ಫ್ಲೋರಲ್ಲೋ 4ನೇ ಫ್ಲೋರಲ್ಲೋ ಇದೆ. ಬೇರೆ ಬೇರೆ ಇಲಾಖೆಗಳಿದೆ. ಆ ಇಲಾಖೆನಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರದವರು ಕಾಟಾಚಾರಕ್ಕೆ ಒಂದು ಕಡೆ ಒಂದು ಅರ್ಧ ಫ್ಲೋರನ್ನು ಕೊಟ್ಟಿದ್ದಾರೆ. ಆ ಅರ್ಧ ಫ್ಲೋರಲ್ಲಿ ಕರ್ನಾಟಕ ಮಹಿಳಾ ಆಯೋಗ ಐ ಥಿಂಕ್ ವರ್ಕ್ ಮಾಡ್ತಾ ಇದೆ. ಒಂದು ಸಣ್ಣ ಚಾನಲ್ ಆದಂಥ ನಾವು ಒಂದು ಕಾಲ್ ಸೆಂಟರ್ನ, ಸಹಾಯವಾಣಿಯನ್ನು ಕರ್ನಾಟಕದ ಜನತೆಗೆ ಹಾಕಿದ್ದೀವಿ. ನಮ್ಮ ಕೈಲಾಗಿದಂತೂ ಒಂದು ಮಹಿಳಾ ಆಯೋಗ, ಒಂದು ಕಾಲ್ ಸೆಂಟ್ರನ್ನು, ಆಮೇಲೆ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಆದರೆ ಮಹಿಳಾ ಆಯೋಗಕ್ಕೆ ಒಂದು ಕಾಲ್ ಸೆಂಟರ್ ಕೂಡ ಬೇಕಾಗಿದೆ. ಈ ಒಂದು ಹೊಸ ಅಧ್ಯಕ್ಷರು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊತಾರೆ, ಫೇಸ್ಬುಕ್ಕಲ್ಲಿ ಕಾಣಿಸ್ಕೊತಾರೆ, ರೀಲ್ಸಲ್ಲಿ ಕಾಣಿಸ್ಕೊತಾರೆ, ಕಾರ್ಯಕ್ರಮಗಳು ಕಾಣಿಸ್ಕೊತಾರೆ. ಬಟ್ ಸಮಸ್ಯೆ ಇದ್ದಂಥ ಕಡೆ ಈ ನಾವು ಆಯೋಗದ ಅಧ್ಯಕ್ಷರು ಹೋಗಿದ್ದು ನಾವು ನೋಡೇ ಇಲ್ಲ. ಅದು ಧರ್ಮಸ್ಥಳ ಆಗಿರ್ಬೋದು, ಆಳ್ವಾಸ್ ಕಾಲೇಜ್ ಆಗಿರ್ಬೋದು, 700 ಅತ್ಯಾಚಾರಗಳಿಗೆ ಜವಾಬ್ದಾರಿ ಇರೋದು ಅಂತ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ ಆಗಿರ್ಬೋದು, ಸಂಬಂಧಪಟ್ಟಂಥ SP ಗಳೇ ಆಗಿರ್ಬೋದು, ಕಮಿಷನರ್ಗಳೇ ಆಗಿರ್ಬೋದು, ಬೆಂಗಳೂರಿನ ಸೀಮಂತ್ ಕುಮಾರ್ ಆಗಿರ್ಬೋದು, ಇವರುಗಳನ್ನು ಕರೆದು ಈ ಅತ್ಯಾಚಾರ ಪ್ರಕರಣಗಳನ್ನು ನಿಲ್ಲಿಸಲಿಕ್ಕೆ
ಯಾವ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ? ಹೆಣ್ಣು ಮಕ್ಕಳ ಮೇಲೆ ಆ ನಡೆಯುತ್ತಿರುವಂಥ ಅತ್ಯಾಚಾರವನ್ನು ನಿಲ್ಲಿಸಲಿಕ್ಕೆ ಅಧ್ಯಕ್ಷರು ಪೊಲೀಸ್ ಇಲಾಖೆ ಜೊತೆ ಎಷ್ಟು ಮೀಟಿಂಗ್ ಮಾಡಿದ್ದಾರೆ, ಯಾವ ಯಾವ ಕ್ರಮ ತಗೊಂಡಿದ್ದಾರೆ, ಯಾವ ಯಾವ ಸಹಾಯವಾಣಿಗಳನ್ನು ಓಪನ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಐ ಥಿಂಕ್ 2025 ಡಿಸೆಂಬರಲ್ಲಿ ನಮ್ಮ ಟ್ರೂ ಲೈಫ್ ನ್ಯೂಸ್ ಮುಖಾಂತರ ಸಾರ್ವಜನಿಕರ ಪರವಾಗಿ ಪ್ರಶ್ನೆಯನ್ನು ಅಧ್ಯಕ್ಷರ ಮುಂದೆ ಇಡ್ತಾ ಇದ್ದೀವಿ. ಅಧ್ಯಕ್ಷರೇ, ದಯಮಾಡಿ ಇದಕ್ಕೆ ನಿಮ್ಮ ಜವಾಬ್ದಾರಿಯುತವಾದಂಥ ಉತ್ತರವನ್ನು ನಾವು ಅಪೇಕ್ಷೆ ಪಡ್ತೀವಿ ಅಂತ ಹೇಳುತ್ತಾ, ಕರ್ನಾಟಕ ಮಹಿಳಾ ಆಯೋಗ ಎಲ್ಲೋ ಒಂದು ಕಡೆ ಬೈ ನೇಮ್ ಸೇಕ್ ವರ್ಕ್ ಮಾಡ್ತಾ ಇದೆ. ಅಲ್ಲಿ ಅದಕ್ಕೆ ತನ್ನದೇ ಆದಂಥ ಒಂದು ಇಂಡಿಪೆಂಡೆಂಟ್ ಬಿಲ್ಡಿಂಗು ಮಹಿಳೆಯರಿಗೆ ರೀಚ್ ಆಗಬೇಕಾಗತ್ತೆ. ಯಾಕೆ ಅಂತಂದರೆ ಹೆಣ್ಮಕ್ಳು ವಯಸ್ಸಾಗಿರೋರು ಬರ್ತಾರೆ, ಮತ್ತು ಕಾಯಿಲೆ ಇರೋರು ಬರ್ತಾರೆ, ಹ್ಯಾಂಡಿಕ್ಯಾಪ್ಸ್ಗಳು ಬರ್ತಾರೆ. ನೀವೆಲ್ಲೋ ಒಂದು ಕಡೆ ತೊಗೊಂಡೋಗೋದನ್ನು ಹಾಕಿಬಿಟ್ರೆ ಒಂದು ಸಣ್ಣ ಬೋರ್ಡ್ ಇಟ್ಟು ಆ ಮಹಿಳಾ ಆಯೋಗನ ಹುಡುಕಲಿಕ್ಕೆ ನನಗೆ 1 ಅವರ್ ಬೇಕಾಯಿತು, ಬೆಂಗಳೂರಲ್ಲಿ ಇದ್ಕೊಂಡು ನನಗೆ 1 ಅವರ್ ಬೇಕಾಯಿತು. ಮಹಿಳಾ ಆಯೋಗದಲ್ಲಿ ಯಾವುದೇ ಐ ಥಿಂಕ್ ಪರ್ಮನೆಂಟ್ ಎಂಪ್ಲಾಯಿಗಳನ್ನು ಗೆದ್ದು ಬಂದಂಥ ಸರ್ಕಾರಗಳು ಮಡಗಿಲ್ಲ. ಅಲ್ಲೊಬ್ಬ ದಿವಾಕರ ಶೆಟ್ಟಿ ಅಂತ ಒಬ್ಬನ ಇದ್ದಾನೆ. ಐ ಥಿಂಕ್ ಕಳೆದ 25 ವರ್ಷದಿಂದ ಆತನೇ ಆ ಒಂದು ಆಯೋಗವನ್ನು ಒಂದು ರೀತಿ ಚೇರ್ಮನ್ ರೀತಿ ನಡ್ಸ್ಕೊಂಡ್ಬಂದಿದ್ದಾನೆ. ಇಫ್ ಐ ಆಮ್ ನಾಟ್ ರಾಂಗ್, ರಿಟೈರ್ಡ್ ಆದಮೇಲೂ ಕೂಡ ಆ ಜಾಗವನ್ನು ಬಿಡದೆ ಅಲ್ಲೇ ಕೂತ್ಕೊಂಡು ಆ ಮಹಿಳಾ ಆಯೋಗನ ಒಂದು ರೀತಿ ಬೋನೋಫೈಡ್ ಯಜಮಾನ ಆಗಿಬಿಟ್ಟಿದ್ದಾನೆ. ಈಗ ಸರ್ಕಾರಕ್ಕೆ ನಾವು ಕೇಳುವಂಥ ಪ್ರಶ್ನೆ ಏನಂತಂದರೆ, ಕರ್ನಾಟಕಕ್ಕೆ ಮಹಿಳಾ ಆಯೋಗಕ್ಕೆ ಒಂದು ಪರ್ಮನೆಂಟ್ ಎಂಪ್ಲಾಯಿಗಳನ್ನು ಗೆದ್ದು ಬಂದಂಥ ಯಾವುದೇ ಸರ್ಕಾರಗಳು ಕಳೆದ 30 ವರ್ಷದಲ್ಲಿ ಯಾಕೆ ಅಪಾಯಿಂಟ್ ಮಾಡಿಲ್ಲ? ಒಂದು ಪ್ರಶ್ನೆ. ಎರಡನೇದಾಗಿ, ಕಾನೂನು ಪಂಡಿತರು, ಕಾನೂನಿನ ಜ್ಞಾನವುಳ್ಳವರು, ಕಾನೂನಿನ ನಾಲೆಜ್ ಉಳ್ಳವರು, LLB ಬ್ಯಾಕ್ಗ್ರೌಂಡ್ ಇರೋಂಥವ್ರನ್ನ ಈ ಒಂದು ಆಯೋಗದಲ್ಲಿ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಒಬ್ಬರು ಡೆಂಟಿಸ್ಟ್ ಡಾಕ್ಟರನ್ನು ಕರ್ಕೊಂಬಂದು ಅಪಾಯಿಂಟ್ ಮಾಡಿದ್ದೀರಾ. ಇದು ಎಲ್ಲೋ ಒಂದು ಕಡೆ ಐ ಥಿಂಕ್ ನೊಂದು ಬಂದ ಹೆಣ್ಣು ಮಕ್ಕಳಿಗೆ ಕಾನೂನು ನೆರವು ಕೊಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಅಸಮರ್ಪಕವಾದಂಥ ಆ ಒಂದು ಬೆಳವಣಿಗೆ ಅಂತ ಜನರಿಗೆ ನಮಗೆ ಅನ್ನಿಸ್ತಾ ಇದೆ. ಅಧ್ಯಕ್ಷರು ಸಮಸ್ಯೆಗಳ ಬಗ್ಗೆ, ಪರಿಹಾರದ ಬಗ್ಗೆ ವರ್ಕೌಟ್ ಮಾಡಬೇಕೇ ಹೊರತು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತಂದರೆ ಖಂಡಿತವಾಗಿ ಅದು ಎಲ್ಲೋ ಒಂದು ಕಡೆ ಮಹಿಳಾ ಆಯೋಗ ಎಕ್ಸ್ಪೆಕ್ಟ್ ಮಾಡಲ್ಲ. ಮಹಿಳಾ ಆಯೋಗಕ್ಕೆ ಬರುವಂಥ ಹೆಣ್ಣು ಮಕ್ಕಳು ಎಕ್ಸ್ಪೆಕ್ಟ್ ಮಾಡಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅಧ್ಯಕ್ಷರಿರಲಿ, ನಮಗೇನು ಬೇಡ ಅಂತ ಹೇಳಿಲ್ಲ. ಒಬ್ಬ ಡೆಂಟಿಸ್ಟ್ ಡಾಕ್ಟರ್ನ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಅಧ್ಯಕ್ಷರಾಗಿ ನೇಮಕ ಮಾಡಿದಂಥ ಕೀರ್ತಿ ಈ ಒಂದು ಸರ್ಕಾರಕ್ಕೆ ಬರುತ್ತೆ. ಕಾರಣ ಯಾಕೆ ಅಂತಂದರೆ LLB ಬ್ಯಾಕ್ಗ್ರೌಂಡ್ ಇರಲೇಬೇಕು, ಕಾನೂನು ಜ್ಞಾನ ಇರಲೇಬೇಕು. ಅಂಥವರನ್ನೇ ಅಧ್ಯಕ್ಷರು ಮಾಡಿದಂಥ, ಇಲ್ಲಿವರೆಗೂ ಅಧ್ಯಕ್ಷರು ಮಾಡಿ ಮೊದಲ ಬಾರಿಗೆ ಒಬ್ಬ ಡೆಂಟಿಸ್ಟ್ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಸಂತೋಷದ ವಿಚಾರ. ನೀವು ಬದಲಾವಣೆ ಬಯಸ್ತೀರಾ, ಮಾಡಿ. ಒಳ್ಳೆ ರೀತಿಯ ಬದಲಾವಣೆಗಳು ಬೇಕಾಗಿದೆ. ಅದೇ ರೀತಿಯಲ್ಲಿ ಆಯೋಗಕ್ಕೆ ಪರ್ಮನೆಂಟ್ ಎಂಪ್ಲಾಯೀಸ್ ಯಾಕೆ ಅಪಾಯಿಂಟ್ ಮಾಡಿಲ್ಲ CM ಸಿದ್ದರಾಮಯ್ಯನವರೇ ಅಂತ ಈ ಮೂಲಕ ನಿಮಗೆ ಕೇಳುತ್ತಾ, ಮತ್ತು ಆಯೋಗಕ್ಕೆ ಸ್ವಂತವಾದಂಥ ಒಂದು ಬಿಲ್ಡಿಂಗ್ ಬೇಕು. ಆ ಆಯೋಗಕ್ಕೆ ಹೆಣ್ಣು ಮಕ್ಕಳು ಎಮರ್ಜೆನ್ಸಿನಲ್ಲಿ ಯಾವ ರೀತಿ 100ಗೆ ಫೋನ್ ಮಾಡಿದ್ರೆ ಪೊಲೀಸವ್ರು ಬರ್ತಾರೋ, ಮಹಿಳಾ ಆಯೋಗದಲ್ಲೂ ಸಹ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಒಂದು ಕಾಲ್ ಸೆಂಟರ್ ಬೇಕಾಗಿದೆ. ಆಮೇಲೆ ಸಮಸ್ಯೆಗಳು ಬಂದಾಗ ಆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋ ಅಂಥ ಅಧ್ಯಕ್ಷರು ಬೇಕಾಗಿದೆ. ಇವತ್ತಿನ ಅಧ್ಯಕ್ಷರು ಧರ್ಮಸ್ಥಳಕ್ಕೆ ಹೋಗಲ್ಲ, ಆಲ್ವಾ ಕಾಲೇಜ್ಗೆ ಹೋಗಲ್ಲ, 700 ರೇಪುಗಳಿಗೆ ಜವಾಬ್ದಾರಿ ಹೊರಬೇಕಾದಂಥ DGP SPಗಳನ್ನು ಕರೆಸಿ ಮಾತಾಡಲ್ಲ. ಮತ್ತು ಈಗ ಅಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ? ಇಂಥ ಅಧ್ಯಕ್ಷರು ಇಂಥ ಸಮಸ್ಯೆಗಳಿಗೆ ಸ್ಪಂದಿಸದ ಅಧ್ಯಕ್ಷರು 2.5 ವರ್ಷ ಕಾಲ ಕಳೆದ್ರು. ಅಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸನ್ನು ನೇಮಕ ಮಾಡದೆ ಇರುವಂಥ ಅಧ್ಯಕ್ಷರು. ಆಮೇಲೆ ಇಡೀ ಇತಿಹಾಸದಲ್ಲಿ, ಮಹಿಳಾ ಆಯೋಗದ ಇತಿಹಾಸದಲ್ಲಿ, ಕಳೆದ 30 ವರ್ಷದ ಇತಿಹಾಸದಲ್ಲಿ ಅಲ್ಲಿ ಬಂದವರೆಲ್ಲ ಕಾನೂನಿನ ಪಂಡಿತರು, ಕಾನೂನಿನ ಬ್ಯಾಕ್ಗ್ರೌಂಡ್ ಉಳ್ಳಂಥವ್ರು, LLB ಓದಂಥವರು. ಏನಕ್ಕೆ ಅಂತಂದರೆ ಅಲ್ಲಿ ಬರುವಂಥ ಹೆಣ್ಣು ಮಕ್ಕಳಿಗೆ ಕಾನೂನು ನೆರವು ಕೊಡಬೇಕಾಗತ್ತೆ. ಅಧ್ಯಕ್ಷರು ಕಾನೂನು ಬ್ಯಾಕ್ಗ್ರೌಂಡ್ ಇದೆ, ತುಂಬ ಒಳ್ಳೆಯದು, ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ಆ ರೀತಿ ಅಪಾಯಿಂಟ್ಮೆಂಟನ್ನು ಮಾಡಿದ್ರು. ಮೊದಲ ಬಾರಿಗೆ ಐ ಥಿಂಕ್ ಕಾಂಗ್ರೆಸ್ ಸರ್ಕಾರ ಇತಿಹಾಸದಲ್ಲಿ ಆಯೋಗದ ಅಧ್ಯಕ್ಷರನ್ನ ಒಬ್ಬ ಡೆಂಟಿಸ್ಟ್ ಮಾಡಿದ್ದಾರೆ. ಬಟ್ ಅದು ಸರಿನೋ ತಪ್ಪೋ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಬಟ್ ಅಪಾಯಿಂಟ್ ಮಾಡಿದ್ದು ಹೆಣ್ಣು ಮಕ್ಕಳ ಸೇವೆ ಮಾಡಲಿಕ್ಕೆ, ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ. ಬಟ್ ಆದರೆ ಅದು ಇಲ್ಲಿವರೆಗೂ ಯಾಕೆ ಆಗ್ತಾ ಇಲ್ಲ? ಕರ್ನಾಟಕದಲ್ಲಿ ಈ ರೇಪುಗಳು ಯಾಕೆ ನಿಲ್ತಾ ಇಲ್ಲ? ಅದನ್ನು ನಿಲ್ಲಿಸಲಿಕ್ಕೆ ಐ ಥಿಂಕ್ ಒಂದು ಎಫೆಕ್ಟಿವ್ ಪ್ರೋಗ್ರಾಮನ್ನು, ಒಂದು ಅಕೌಂಟಬಿಲಿಟಿನ ಅಧ್ಯಕ್ಷರು ಪೊಲೀಸ್ ಇಲಾಖೆ ಮೇಲೆ ಯಾಕೆ ಕೇಳ್ತಾ ಇಲ್ಲ? ಈ 700 ಅತ್ಯಾಚಾರಗಳಾಗಿದೆ ಅಂತಂದರೆ ಮಹಿಳಾ ಆಯೋಗ ಬೇಕಾ ಅಥವಾ ಬೀಗ ಹಾಕಬೇಕಾ ಅನ್ನೋ ಉತ್ತರಕ್ಕೆ ಜನರು ಹುಡುಕ್ತಾ ಇದ್ದಾರೆ. ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳ್ತಾ, ನಾನು ನಿಮ್ಮ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್.
ಕಣಕಣದಲ್ಲೂ ಕನ್ನಡ.